ಸುಳ್ಯ. ಈ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಒಂದು ರಾಜಕೀಯ ಭದ್ರಕೋಟೆ ಅಂತ. ಆದ್ರೆ ಆ ಕೋಟೆಯ ಗೋಡೆಗಳ ಒಳಗೆ ನಿಜಕ್ಕೂ ಏನಾಗ್ತಿದೆ ಬನ್ನಿ, ಇವತ್ತು ನಾವು ಈ ಕೋಟೆಯ ಒಳಹೊಕ್ಕು ನೋಡೋಣ. ಇದರ ಅಸಲಿ ಶಕ್ತಿ ಏನು ಮತ್ತು ಇದೀಗ ಎದುರಿಸ್ತಿರೋ ಸವಾಲುಗಳೇನು ಎಲ್ಲವನ್ನೂ ಒಟ್ಟಿಗೆ ಸೇರಿ ವಿಶ್ಲೇಷಣೆ ಮಾಡೋಣ. ಸರಿ, ನೇರವಾಗಿ ಪಾಯಿಂಟಿಗೆ ಬರೋಣ. ಯೋಚನೆ ಮಾಡಿ, ಒಂದೇ ಒಂದು ಪಕ್ಷ ಸತತ 7 ಸಲ ಒಂದು ಜಾಗದಲ್ಲಿ ಗೆಲ್ಲುತ್ತೆ ಅಂದ್ರೆ ಅದನ್ನೊಂದು ಅಜೇಯ ಕೋಟೆ ಅನ್ಬಹುದಾ ಅಲ್ವಾ? ಆದ್ರೆ ಅದೇ ಕೋಟೆಯ ಜನರೇ ನಾವೀ ಸಲ ವೋಟ್ ಹಾಕಲ್ಲ ಅಂತ ಬಹಿಷ್ಕಾರದ ಮಾತಾಡಿದ್ರೆ ಇದೇ ನೋಡಿ ಸುಳ್ಯದ ಅಸಲಿ ವಿರೋಧಾಭಾಸ. ಇವತ್ತು ನಮ್ಮ ಇಡೀ ವಿಶ್ಲೇಷಣೆ ನಿಂತಿರೋದೇ ಈ ಒಂದು ಪ್ರಶ್ನೆ ಮೇಲೆ. ನಮ್ಮ ಈ ಪಯಣ ಶುರುವಾಗೋದು ಕರ್ನಾಟಕದ ಕರಾವಳಿಯ ಹೃದಯ ಭಾಗ ಅಂತಾನೆ ಹೇಳ್ಬಹುದಾದ ಸುಳ್ಯದಿಂದ. ನೋಡಿ, ಯಾವುದೇ ಒಂದು ಕ್ಷೇತ್ರದ ರಾಜಕೀಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅಲ್ಲಿನ ಭೂಮಿ, ಅಲ್ಲಿನ ಜನರ ಬದುಕು, ಅವರ ಜೀವನ ಶೈಲಿ ಇವೆಲ್ಲ ಹೇಗೆ ರಾಜಕೀಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ತಿಳ್ಕೋಬೇಕು. ಅದೇ ನಮ್ಮ ವಿಶ್ಲೇಷಣೆಯ ಮೊದಲ ಹೆಜ್ಜೆ. ಸರಿ, ಈಗ ಮೊದಲನೇ ಭಾಗಕ್ಕೆ ಹೋಗೋಣ. ನಾವ್ಯಾಕೆ ಸುಳ್ಯವನ್ನ ವಿರೋಧಾಭಾಸಗಳ ಕೋಟೆ ಅಂತ ಪದೇ ಪದೇ ಹೇಳ್ತಿದ್ದೀವಿ? ಕಾರಣ ಸಿಂಪಲ್. ಇಲ್ಲಿ ಎಲೆಕ್ಷನ್ ರಿಸಲ್ಟ್ ಒಂದು ಕಥೆ ಹೇಳುತ್ತೆ, ಆದರೆ ಗ್ರೌಂಡ್ ರಿಯಾಲಿಟಿ ಅಂದ್ರೆ ವಾಸ್ತವ ಪರಿಸ್ಥಿತಿ ಸಂಪೂರ್ಣ ಬೇರೆನೇ ಕಥೆ ಹೇಳುತ್ತೆ. ಆ ಕ್ಯಾಪ್, ಆ ಅಂತರ ಏನು ಅಂತ ನೋಡೋಣ ಬನ್ನಿ. ಈ ನಂಬರ್ಗಳನ್ನ ಒಮ್ಮೆ ನೋಡಿ. 2018ರಲ್ಲಿ ಬಿಜೆಪಿಗೆ ಸಿಕ್ಕಿದ್ದು 56.53% ವೋಟ್ ಶೇರ್. 5 ವರ್ಷದ ನಂತರ 2023ರಲ್ಲಿ ಅದು 57.01%ಗೆ ಏರಿದೆ. ಅಂದ್ರೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ರಾಜಕೀಯ ಗಾಳಿ ಎಷ್ಟೇ ಬದಲಾದ್ರೂ ಸುಳ್ಯದ ಜನ ಮಾತ್ರ ತಮ್ಮ ಆಯ್ಕೆಯನ್ನ ಬದಲಿಸಿಲ್ಲ. ಇದೊಂದು ರೀತಿಯಲ್ಲಿ ಅಚಲವಾದ ಜನಾದೇಶ ಅಂತಾನೆ ಹೇಳಬಹುದು. ಅದು ಅಷ್ಟೇ ಅಲ್ಲ, ಗೆಲುವಿನ ಅಂತರ ಅಂದ್ರೆ ವಿಕ್ಟ್ರಿ ಮಾರ್ಜಿನ್ 2023ರಲ್ಲಿ ಇನ್ನೂ ಹೆಚ್ಚಾಗಿದೆ. ಬರೋಬ್ಬರಿ 30,000ಕ್ಕೂ ಹೆಚ್ಚು ವೋಟುಗಳ ಲೀಡ್. ಇದು ಸುಮ್ನೆ ಒಂದು ಗೆಲುವಲ್ಲ, ಇದು ಆ ಕ್ಷೇತ್ರದ ಮೇಲೆ ಇರುವ ಒಂದು ಗಟ್ಟಿ ಹಿಡಿತವನ್ನ ತೋರಿಸುತ್ತೆ. ಆದ್ರೆ ಇಷ್ಟೆಲ್ಲ ಇದ್ದಾಗ್ಯೂ ಜನರ ಅಸಮಾಧಾನದ ಧ್ವನಿಗಳು ಯಾಕೆ ಜೋರಾಗಿ ಕೇಳಿ ಬರ್ತಿವೆ? ಅಲ್ಲೇ ಇರೋದು ಸ್ವಾರಸ್ಯ. ಇಲ್ನೋಡಿ, ಒಂದು ಕಡೆ ಇಷ್ಟು ದೊಡ್ಡ ಗೆಲುವು, ಮತ್ತೊಂದು ಕಡೆ ಕೊಟ್ಟೂರಿನಂಥ ಹಳ್ಳಿಗಳಲ್ಲಿ ಜನ ನಮಗೆ ರಸ್ತೆಯಿಲ್ಲ, ನೀರಿಲ್ಲ, ನಾವು ವೋಟೇ ಹಾಕಲ್ಲ ಅಂತ ಮಾತಾಡ್ತಿದ್ದಾರೆ. ಇದೇ ಆ ದೊಡ್ಡ ರಾಜಕೀಯ ಕೋಟೆಯ ಗೋಡೆಯಲ್ಲಿ ಕಾಣ್ತಿರೋ ಮೊದಲ ಬಿರುಕು. ಹಾಗಾದ್ರೆ ಈ ಅಸಮಾಧಾನದ ಬೇರು ಎಲ್ಲಿದೆ? ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಆ ಮಣ್ಣಿನ ಮಾತು ಕೇಳ್ಬೇಕು. ಆ ಕ್ಷೇತ್ರದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಆಳಕ್ಕೆ ಇಳಿದು ನೋಡೋಣ ಬನ್ನಿ. ಸುಳ್ಯ ಮೂಲಭೂತವಾಗಿ ಒಂದು ಗ್ರಾಮೀಣ ಪ್ರದೇಶ. ಇಲ್ಲಿ 90%ಕ್ಕಿಂತ ಹೆಚ್ಚು ಜನ ಹಳ್ಳಿಗಳಲ್ಲೇ ವಾಸ ಮಾಡ್ತಾರೆ. ಇದೇ ನೋಡಿ ಈ ಕ್ಷೇತ್ರದ ನಿಜವಾದ ಆತ್ಮ. ಆದರೆ ಇಲ್ಲೊಂದು ಶಾಕಿಂಗ್ ವಿಷಯ ಇದೆ. ಇಡೀ ಕ್ಷೇತ್ರ ಗ್ರಾಮೀಣ ಅಂತ ನಾವು ಹೇಳ್ತೀವಿ, ಆದ್ರೆ ವ್ಯವಸಾಯವನ್ನೇ ನಂಬಿ ಬದುಕ್ತಿರೋರು 1%ಗಿಂತಾನೂ ಕಡಿಮೆ. ಹಾಗಾದ್ರೆ ಉಳಿದವರೆಲ್ಲ, ಅದರಲ್ಲೂ ವಿಶೇಷವಾಗಿ ಯುವಕರು, ಎಲ್ಲಿಗೆ ಹೋಗ್ತಿದ್ದಾರೆ? ಇದು ನೇರವಾಗಿ ತೋರಿಸ್ತಾ ಇರೋದು ಇಲ್ಲಿನ ಉದ್ಯೋಗದ ಕೊರತೆ ಮತ್ತು ವಲಸೆಯ ದೊಡ್ಡ ಸಮಸ್ಯೆಯನ್ನ. ಜನರ ಅಸಮಾಧಾನವನ್ನ ನಾವು 3 ಮುಖ್ಯ ಪಾಯಿಂಟ್ಗಳಾಗಿ ನೋಡ್ಬೋದು. 1, ಸರ್ಕಾರದ ಯೋಜನೆಗಳು ಸರಿಯಾಗಿ ತಲುಪ್ತಿಲ್ಲ ಅನ್ನೋ ಬೇಸರ. 2, ರಸ್ತೆ ಮತ್ತು ಕುಡಿಯೋ ನೀರಿನಂಥ ಮೂಲ ಸೌಕರ್ಯಗಳ ದೊಡ್ಡ ಕೊರತೆ. ಮತ್ತು 3, ಯುವಕರಿಗೆ ತಮ್ಮ ಊರಲ್ಲೇ ಕೆಲಸ ಸಿಗದಿರೋದು. ಉದಾಹರಣೆಗೆ ಪಯಸ್ವಿನಿ ನದಿ ಬತ್ತಿ ಹೋಗ್ತಿರೋದು. ಇದು ಕೇವಲ ಅಂಕಿಅಂಶಗಳ ಆಟ ಅಲ್ಲ. ಜನರಿಗೆ ಕುಡಿಯೋ ನೀರು ಸಿಗದೇ ಇದ್ರೆ ಅದು ಅವರ ದಿನನಿತ್ಯದ ಬದುಕಿನ ಘನತೆಯ ಪ್ರಶ್ನೆಯಾಗತ್ತೆ. ನೋಡಿ, ನಮ್ಮ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ಕೊಟ್ಟಿದೆ. ಇಂತಹ ವಿಷಯಗಳ ಬಗ್ಗೆ ಮುಕ್ತವಾಗಿ, ಅದೇ ಸಮಯದಲ್ಲಿ ಜವಾಬ್ದಾರಿಯುತವಾಗಿ ಮಾತಾಡೋದು ಆರೋಗ್ಯಕರ ಪ್ರಜಾಪ್ರಭುತ್ವದ ಲಕ್ಷಣ. ಸರಿ, ಒಂದು ಕಡೆ ಇಷ್ಟೆಲ್ಲಾ ಸಮಸ್ಯೆಗಳು. ಆದ್ರೂ ಈ ರಾಜಕೀಯ ಕೋಟೆ ಯಾಕೆಷ್ಟು ಗಟ್ಟಿಯಾಗಿದೆ? ಅದರ ಹಿಂದಿರೋ ರಾಜಕೀಯ ಮೆಕ್ಯಾನಿಸಮ್ ಏನು? ಬನ್ನಿ, ಅದರ ಒಳರಚನೆಯನ್ನೊಮ್ಮೆ ನೋಡೋಣ. ಹಾಲಿ ಶಾಸಕಿ ಭಾಗೀರಥಿ ಮುರುಳಿಯಾ ಅವರ ಸ್ವಾತ್ ಅನಾಲಿಸಿಸ್ ಮಾಡಿದ್ರೆ ಅವರ ಅತಿದೊಡ್ಡ ಶಕ್ತಿಯಂದ್ರೆ ಅವರು ಕರಾವಳಿಯ ಮೊದಲ ದಲಿತ ಮಹಿಳಾ ಶಾಸಕಿ ಅನ್ನೋದು. ಜೊತೆಗೆ ಪಕ್ಷದ ಗಟ್ಟಿಯಾದ ಕಾರ್ಯಕರ್ತರ ಜಾಲ. ಆದ್ರೆ ವೀಕ್ನೆಸ್ ಏನು? ಅವರು ಹೊಸ ಶಾಸಕರು ಮತ್ತು ಜನರ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋದು ಅವರ ಮುಂದಿರೋ ದೊಡ್ಡ ಸವಾಲು. ಇಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಡೇಟಾ ಪಾಯಿಂಟ್ ಇದೆ. ವೋಟರ್ ಟರ್ನ್ಔಟ್ ಅಂದ್ರೆ ಮತದಾನದ ಪ್ರಮಾಣ. 2018ರಲ್ಲಿ 84.7% ಇದ್ದಿದ್ದು 2023ಕ್ಕೆ ಬರುವಷ್ಟರಲ್ಲಿ 79.89%ಗೆ ಇಳಿದಿದೆ. ಸುಮಾರು 5% ಡ್ರಾಪ್. ಇದು ಏನನ್ನ ಸೂಚಿಸುತ್ತೆ? ಇದೊಂದು ಸೈಲೆಂಟ್ ಸಿಗ್ನಲ್. ಜನರಲ್ಲಿ ಹೆಚ್ಚಾಗ್ತಿರೋ ಆಯಾಸ ಅಥವಾ ನಿರಾಸೆಯ ಸಂಕೇತ. ಕೆಲವೊಮ್ಮೆ ಜನ ಬಾಯಲ್ಲಿ ಹೇಳೋದಿಲ್ಲ,
ಮತಗಟ್ಟೆಗೆ ಬರ್ದೇನೆ ತಮ್ಮ ಅಭಿಪ್ರಾಯವನ್ನ ತೋರಿಸ್ತಾರೆ. ಹಾಗಾದ್ರೆ ಪಕ್ಷದ ನಿಜವಾದ ಶಕ್ತಿ ಎಲ್ಲಿದೆ? ಅದಿರೋದು ಅದರ ಕೇಡರ್ ನೆಟ್ವರ್ಕ್ನಲ್ಲಿ. ಯುವ ಮೋರ್ಚಾ, ಮಹಿಳಾ ಮೋರ್ಚಾ, ಎಸ್ಸಿ, ಎಸ್ಟಿ ಮೋರ್ಚಾ ಇವೆಲ್ಲ ಬಹಳ ಆರ್ಗನೈಸ್ಡ್ ಆಗಿ ಕೆಲಸ ಮಾಡ್ತವೆ. ಎಲೆಕ್ಷನ್ ದಿನದಂದು ವೋಟರ್ನನ್ನು ಮನೆಯಿಂದ ಬೂತ್ವರೆಗೂ ಕರೆದುಕೊಂಡು ಬರುವಲ್ಲಿ ಇವರ ಪಾತ್ರ ಬಹಳ ದೊಡ್ಡದು. ಇದೇ ಆ ಕೋಟೆಯ ಅಡಿಪಾಯ. ಸರಿ, ಇಲ್ಲಿವರೆಗೆ ನಾವು ಸಮಸ್ಯೆ ಏನು, ರಾಜಕೀಯ ಬಲ ಏನು ಅಂತ ನೋಡಿದ್ವಿ. ಈಗ ಇದಕ್ಕೆ ಪರಿಹಾರ ಏನು, ಮುಂದಿನ ದಾರಿ ಯಾವುದು? ಇಲ್ಲಿ ಒಂದು ಡೇಟಾ ಡ್ರಿವನ್ ಗವರ್ನೆನ್ಸ್ ಬ್ಲೂಪ್ರಿಂಟ್ ಅಂದ್ರೆ ಆಡಳಿತದ ನೀಲನಕ್ಷೆಯನ್ನ ನೋಡೋಣ. ಜನರ 3 ಮುಖ್ಯ ಸಮಸ್ಯೆಗಳಿಗೆ 3 ನೇರ ಪರಿಹಾರಗಳು. 1. 28 ಹಳ್ಳಿಗಳಿಗೆ ಪೈಪ್ಲೈನ್ ಮೂಲಕ ಕುಡಿಯುವ ನೀರು. 2. 78 ಕಿಲೋಮೀಟರ್ಗೂ ಹೆಚ್ಚು ಗ್ರಾಮೀಣ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋದು. ಮತ್ತು 3. ಸುಮಾರು 500 ಜನರಿಗೆ ಸ್ಥಳೀಯವಾಗಿ ಕೆಲಸ ಕೊಡುವ ಒಂದು ಹೊಸ ಹಾಲು ಒಕ್ಕೂಟ ಸ್ಥಾಪನೆ. ಇವು ಕೇವಲ ಭರವಸೆಗಳಲ್ಲ, ಇವು ಜನರ ಬದುಕನ್ನ ಬದಲಿಸಬಲ್ಲ ಕಾಂಕ್ರೀಟ್ ಯೋಜನೆಗಳು. ಆದ್ರೆ ಪ್ಲಾನ್ ಮಾಡೋದು ಒಂದು ಭಾಗ, ಅದನ್ನ ಕಾರ್ಯರೂಪಕ್ಕೆ ತರುವುದು ಇನ್ನೊಂದು ಭಾಗ. ಈ ತಂತ್ರಗಾರಿಕೆಯನ್ನ ಆಕ್ಷನ್ಗೆ ತರಬೇಕು ಅಂದ್ರೆ ಯುವಕರನ್ನ ತಲುಪಲು ಡಿಜಿಟಲ್ ಕ್ಯಾಂಪೇನ್ ಮಾಡಬೇಕು. ಜನರ ಸಮಸ್ಯೆಗಳನ್ನ ಹತ್ತಿರದಿಂದ ಕೇಳಲು ಬೂತ್ ಮಟ್ಟದಲ್ಲಿ ಸಂಪರ್ಕ ಹೆಚ್ಚಿಸಬೇಕು. ಮುಖ್ಯವಾಗಿ ಪ್ರತಿಯೊಂದು ಕೆಲಸಕ್ಕೂ ಅದರ ಯಶಸ್ಸನ್ನ ಅಳೆಯಲು ಒಂದು ಮಾನದಂಡ ಅಂದ್ರೆ KPI ಇರಬೇಕು. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಕಮ್ಯುನಿಕೇಷನ್ ಬಹಳ ಮುಖ್ಯ. ಹಳ್ಳಿಗೂ ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ನೇರವಾಗಿ ಮಾಹಿತಿ ತಲುಪಿಸೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ ಯುವಕರ ಜೊತೆ ಕನೆಕ್ಟ್ ಆಗೋದು, ಇವೆಲ್ಲ ಸರ್ಕಾರದ ಕೆಲ್ಸವನ್ನ ಜನರಿಗ ಮುಟ್ಟಿಸೋಕಿರೋ ದಾರಿಗಳು. ಆದ್ರೆ ಈ ತಂತ್ರಜ್ಞಾನವನ್ನ ಬಳಸೋವಾಗ ಒಂದು ವಿಷಯ ನೆನ್ಪಿಡ್ಬೇಕು. ಸಂವಹನ ಯಾವಾಗ್ಲೂ ಜವಾಬ್ದಾರಿಯುತವಾಗಿರ್ಬೇಕು. ಭಾರತದ ಹೊಸ DPDP ಕಾನೂನಿನ ಪ್ರಕಾರ ಜನರ ವೈಯಕ್ತಿಕ ಮಾಹಿತಿ ಮತ್ತು ಅವರ ಒಪ್ಪಿಗೆಯನ್ನ ಗೌರವಿಸೋದು ಬಹಳ ಮುಖ್ಯ. ಯಾಕಂದ್ರೆ ಜವಾಬ್ದಾರಿಯುತ ಸಂವಹನದಿಂದ ಮಾತ್ರ ಜನರ ನಂಬಿಕೆಯನ್ನ ಗಳಿಸೋಕಾಗತ್ತೆ. ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಡೇಟಾ ಮತ್ತು ಜನಾದೇಶ ಇವೆರಡರ ನಡುವಿನ ಸಂಬಂಧ ಏನು? ಗೆದ್ದ ಮೇಲೆ ಆ ಜನಾದೇಶವನ್ನ ಹೇಗೆ ಉಳಿಸ್ಕೊಳ್ಬೇಕು? ಅದರ ಬಗ್ಗೆ ಮಾತಾಡೋಣ. ರಾಜಕೀಯದಲ್ಲಿ ಒಂದು ಮಾತು ಹೇಳ್ತಾರೆ, ಅಭ್ಯರ್ಥಿ ನಮ್ಮ ಜನ, ನಮ್ಮ ಮಣ್ಣಿನವರು ಅನ್ನೋ ಭಾವನೆ ಮತದಾರರಿಗೆ ಬರಬೇಕು. ಇದನ್ನ ನಾವು ಲೋಕಲ್ ಇನ್ಸೈಡರ್ ಕೋಶಿಯಂಟ್ ಅಂತ ಕರಿತೀವಿ. ಅಂದ್ರೆ ಒಬ್ಬ ಕ್ಯಾಂಡಿಡೇಟ್ ಆ ಜನರ ಜೊತೆ ಎಷ್ಟು ಬೆರ್ತಿದ್ದಾರೆ, ಅವರ ಕಷ್ಟ ಸುಖದಲ್ಲಿ ಎಷ್ಟು ಭಾಗಿಯಾಗಿದ್ದಾರೆ ಅನ್ನೋದ್ರ ಅಳತೆಗೋಲು ಇದು. ಈ ವಿಚಾರದಲ್ಲಿ ಶಾಸಕಿ ಮುರುಳಿಯ ಅವರ ಸ್ಕೋರ್ 100ಕ್ಕೆ 90. ಯಾಕಂದ್ರೆ ಅವರು ಅಲ್ಲೇ ಹುಟ್ಟಿ ಬೆಳೆದವರು, ತುಳು ಮಾತಾಡ್ತಾರೆ, ದಲಿತ ಸಮುದಾಯದ ಮಹಿಳೆ, ಅದಕ್ಕಿಂತ ಮುಖ್ಯವಾಗಿ ಪಂಚಾಯತ್ ಮಟ್ಟದಿಂದ ಕೆಲಸ ಮಾಡ್ಕೊಂಡ್ ಬಂದ ಅನುಭವ ಇದೆ. ಇದೆಲ್ಲ ಸೇರಿ ಮತದಾರರ ಜೊತೆ ಒಂದು ಗಟ್ಟಿಯಾದ ಸಹಜವಾದ ಸಂಪರ್ಕವನ್ನ ಸೃಷ್ಟಿ ಮಾಡುತ್ತೆ. ಹಾಗಾಗಿ ನಮ್ಮ ಡೇಟಾ ಆಧಾರಿತ ವಿಶ್ಲೇಷಣೆಯ ಅಂತಿಮ ಶಿಫಾರಸ್ಸು ಬಹಳ ಸ್ಪಷ್ಟವಾಗಿದೆ. ನಾಯಕಿಯನ್ನ ಬದಲಾಯಿಸಬೇಕಾಗಿಲ್ಲ, ಉಳಿಸ್ಕೊಳ್ಳಿ. ಬದಲಾವಣೆ ಆಗಬೇಕಾಗಿರೋದು ನಾಯಕತ್ವದಲ್ಲಲ್ಲ, ಆಡಳಿತದ ಕಾರ್ಯವೈಖರಿಯಲ್ಲಿ, ಅಂದ್ರೆ ಪರ್ಫಾರ್ಮೆನ್ಸ್ ಡೆಲಿವರಿಯಲ್ಲಿ. ಮಾಡಿದ ಕೆಲ್ಸವನ್ನ ಜನರಿಗೆ ಸರಿಯಾಗಿ ತಿಳಿಸ್ಬೇಕು, ಅವರ ಬೆಂಬಲವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೋಬೇಕು. ಕೊನೆಯದಾಗಿ ನಾವೆಲ್ಲರೂ ಕೇಳ್ಕೋಬೇಕಾದ ಒಂದು ಪ್ರಶ್ನೆ, ಜನಾದೇಶ ಅಂದ್ರೇನೇನು? ಅದು ಹಿಂದೆ ಮಾಡಿದ ಕೆಲ್ಸಕ್ಕೆ ಸಿಕ್ಕ ಬಹುಮಾನನಾ, ಅಥವಾ ಮುಂದೆ ಚೆನ್ನಾಗಿ ಕೆಲ್ಸ ಮಾಡ್ತೀವಿ ಅಂತ ಮಾಡ್ಕೊಂಡ ಒಂದು ಒಪ್ಪಂದನ? ಸುಳ್ಯದ ಈ ಕಥೆ ನಮ್ಗೆ ಇದೇ ಪ್ರಶ್ನೆನ ಪದೇ ಪದೇ ನೆನಪಿಸುತ್ತೆ. ನೀವು ಜನಕೇಂದ್ರಿಕ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿಲ ಉದ್ದೇಶ